ಪ್ರೀತಿಯ ವೀಕ್ಷಕರೇ, ಆದಿಪುರುಷ ಸ್ಟುಡಿಯೋಗೆ ಸ್ವಾಗತ. ಇವತ್ತಿನ ಸಬ್ಜೆಕ್ಟ್ ಏನಪ್ಪಾ ಅಂದ್ರೆ, ರಾಹುಲ್ ಗಾಂಧಿ ಕೊಟ್ಟ ಚೀಟಿಗೆ ಡಿ.ಕೆ. ಶಿವಕುಮಾರ್ ಸೈಲೆಂಟ್. ಎಸ್ ವೀಕ್ಷಕರೇ, ಕಳೆದ ವಾರ ನೂತನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಪ್ರಮಾಣ ವಚನ ಸಮಾರಂಭಕ್ಕೆ ಬಂದಿದ್ದ ರಾಹುಲ್ ಗಾಂಧಿ ವಿಮಾನ ನಿಲ್ದಾಣದಲ್ಲಿ ಒಂದು ಚೀಟಿಯನ್ನು ಹೊರತೆಗೆದರಂತೆ. ಅವರೇನು ಮಾಡುತ್ತಾರೆ ಅಂತ ಮುಖ್ಯಮಂತ್ರಿಗಳು ನೋಡುತ್ತಿದ್ದಂತೆ ಅವರ ಕೈಗೆ ರಾಹುಲ್ ಗಾಂಧಿ ಈ ಚೀಟಿಯನ್ನು ಕೊಟ್ಟಿದ್ದಾರೆ. ಅವರು ಕೊಟ್ಟ ಚೀಟಿಯನ್ನು ಡಿ.ಕೆ. ಶಿವಕುಮಾರ್ ಅವರು ನೋಡಿದ್ದಾಗ ಅದರಲ್ಲಿ ಕೃಷ್ಣೇ ಬೈರೇಗೌಡರ ಹೆಸರು ಕಾಣಿಸುತ್ತದೆ. ಅದನ್ನು ಅವರು ನೋಡುತ್ತಿದ್ದಂತೆ ರಾಹುಲ್ ಗಾಂಧಿ, ಶಿವಕುಮಾರ್ ಜಿ, ಸಂಪುಟ ಸದಸ್ಯರಿಗೆ ಖಾತೆ ಹಂಚುವಾಗ ಕೃಷ್ಣೇ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ಕೊಡಿ, ಯಾವ ಕಾರಣಕ್ಕೂ ತಪ್ಪಿಸಬೇಡಿ ಎಂದಿದ್ದಾರೆ. ಶಿವಕುಮಾರ್ ಅವರು ಸರಿ ರಾಹುಲ್ ಜಿ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವರೇ ಪರ್ಸನಲ್ ಇಂಟ್ರೆಸ್ಟ್ ತೋರಿಸಿದ ಮೇಲೆ ಡಿ.ಕೆ. ಶಿವಕುಮಾರ್ ಏನು ಮಾಡಲು ಸಾಧ್ಯ? ಹಾಗಂತಲೇ ಸಂಪುಟಕ್ಕೆ ಸೇರ್ಪಡೆಯಾದವರಿಗೆ ಖಾತೆ ಹಂಚುವಾಗ ಕೃಷ್ಣೇ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಟ್ಟಿದ್ದಾರೆ. ಆದರೆ ಹೀಗೆ ಕೊಡುವಾಗ ಹೊತ್ತಿಗಾಗಲೇ ಅವರಿಗೆ ಒಂದು ವಿಷಯ ಕನ್ಫರ್ಮ್ ಆಗಿದೆ. ಅದೇನೆಂದರೆ, ಖಾತೆ ಹಂಚಿಕೆಯ ವಿಷಯದಲ್ಲಿ ಯಾವತ್ತೂ ಮೂಗು ತೂರಿಸದ ರಾಹುಲ್ ಗಾಂಧಿ ಈಗ ಕರ್ನಾಟಕದಲ್ಲಿ ತಮಗೆ ಪರ್ಯಾಯವಾಗಿ ಪವರ್ ಸೆಂಟರ್ ಆಗಿರುವ ನಾಯಕರೊಬ್ಬರ ಮಾತಿನ ಪ್ರಕಾರ ಈ ಕೆಲಸ ಮಾಡಿದ್ದಾರೆ ಎಂಬುದು. ಅಷ್ಟೇ ಅಲ್ಲ, ಇದು ತಮ್ಮ ಸರ್ಕಾರವನ್ನು ಕಟ್ಟಿ ಹಾಕುವ ಮೊದಲ ಯತ್ನ ಎಂಬುದು ಕನ್ಫರ್ಮ್ ಆಗಿದೆ. ಅವರ ಈ ಲೆಕ್ಕಾಚಾರ ಸುಳ್ಳಾಗಲಿಲ್ಲ. ಯಾಕೆಂದರೆ ತಮಗೆ ಜಲ ಸಂಪನ್ಮೂಲ ಖಾತೆ ಕೊಟ್ಟು ಕೃಷ್ಣೇ ಬೈರೇಗೌಡರಿಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡಲಾಗಿದೆ ಎಂಬುದು ತಿಳಿಯುತ್ತಲೇ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ ಖುದ್ದು ಹೋಗಿದ್ದಾರೆ. ಅಷ್ಟೇ ಅಲ್ಲ, ತಕ್ಷಣವೇ ತಮ್ಮ ಮಂತ್ರಿಗಿರಿಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಕಾರಣ, ಮೊದಲನೆಯದಾಗಿ ರಾಜಧಾನಿ ಬೆಂಗಳೂರಿನಲ್ಲಿ ದಶಕಗಳ ಕಾಲದಿಂದ ದುಡಿದು ಪಕ್ಷದ ನೆಲೆಯನ್ನು ಭದ್ರಗೊಳಿಸಿದ್ದು ನಾನು. ಹೀಗೆ ಬೆಂಗಳೂರಿನಲ್ಲಿ ಪಕ್ಷದ ಕೋಟೆಯನ್ನು ಕಟ್ಟಿದ ತಮಗೆ ಅದರ ಅಭಿವೃದ್ಧಿಗೆ ಏನು ಮಾಡಬೇಕು ಎಂಬುದು ಇಂಚಿಂತು ಗೊತ್ತಿದೆ. ಹೀಗಿರುವಾಗ ನ್ಯಾಯಸಮ್ಮತವಾಗಿ ತಮಗೆ ಬೆಂಗಳೂರು ನಗರಾಭಿವೃದ್ಧಿಯನ್ನು ಕೊಡಬೇಕು. ಆದರೆ ಅದನ್ನು ಬಿಟ್ಟು ತಮಗೆ ಆಸಕ್ತಿಯೇ ಇಲ್ಲದ ಖಾತೆಯನ್ನು ಕೊಟ್ಟಿರುವುದು ರಾಮಲಿಂಗಾರೆಡ್ಡಿ ಅವರಿಗೆ ಕೋಪ ತರಿಸಿತು. ಎಲ್ಲದಕ್ಕಿಂತ ಮುಖ್ಯವಾಗಿ 3 ವರ್ಷಗಳ ಹಿಂದೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರಚನೆಯಾದಾಗ ರಾಮಲಿಂಗಾರೆಡ್ಡಿ ಅವರಿಗೆ ಸಾರಿಗೆ ಖಾತೆ ಕೊಡಲಾಗಿತ್ತು. ಆಗಲೂ ರೆಡ್ಡಿ ಅವರಿಗೆ ಅಸಮಾಧಾನ ಆಗಿತ್ತು. ಆದರೆ ಆ ಸಂದರ್ಭದಲ್ಲಿ ಅವರನ್ನು ಭೇಟಿ ಮಾಡಿದ ಡಿ.ಕೆ. ಶಿವಕುಮಾರ್ ಅವರು ಸಾರಿಗೆ ಜೊತೆ ಮುಜರಾಯಿ ಖಾತೆ ಇಟ್ಟುಕೊಳ್ಳಿ ಅಂತ ಹೇಳಿದರು. ಆದರೆ ಅವತ್ತು ಸಾರಿಗೆ ಜೊತೆ ಮುಜರಾಯಿ ಖಾತೆ ಕೊಟ್ಟರೂ ರಾಮಲಿಂಗಾರೆಡ್ಡಿ ಸಮಾಧಾನಗೊಂಡಿರಲಿಲ್ಲ. ಬದಲಿಗೆ ಅವತ್ತು ಮಾತನಾಡುತ್ತಾ ಡಿ.ಕೆ. ಶಿವಕುಮಾರ್ ಅವರು 2.5 ವರ್ಷಗಳ ನಂತರ ನಾನು ಸಿಎಂ ಆಗುತ್ತೇನೆ, ಆಗ ನಿಮಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡುತ್ತೇನೆ ಎಂದಿದ್ದರು. ಹೀಗಾಗಿ ಅವತ್ತು ಒಲ್ಲದ ಮನಸ್ಸಿನಿಂದಲೇ ರಾಹುಲ್ ಗಾಂಧಿ ಮಾತಿಗೂ ಬೆಲೆ ಕೊಟ್ಟು ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಮತ್ತು ಮುಜರಾಯಿ ಖಾತೆಯನ್ನು ವಹಿಸಿಕೊಂಡರು. ಆದರೆ ಅವತ್ತು ತಮಗೇನೇ ಅಸಮಾಧಾನವಿರಲಿ, ಆದರೆ ಸಾರಿಗೆ ಮತ್ತು ಮುಜರಾಯಿ ಖಾತೆಯನ್ನು ರಾಮಲಿಂಗಾರೆಡ್ಡಿ ಅವರು ಅದ್ಭುತವಾಗಿ ನಿರ್ವಹಿಸಿದರು. ಅದು ಹೀಗೆ ಕೊಟ್ಟ ಖಾತೆಯನ್ನು ಚಂದಾಗಿ ನಿರ್ವಹಿಸಿದರೂ ಪುನಃ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ತಪ್ಪಿಸಿದ ಈಗಿನ ಬೆಳವಣಿಗೆ ರಾಮಲಿಂಗಾರೆಡ್ಡಿ ಅವರಲ್ಲಿ ಅಸಮಾಧಾನ ಸೃಷ್ಟಿಸಿದೆ. ಹೀಗಾಗಿ ಅವರು ಮಂತ್ರಿಗಿರಿಯ ಸವಾಸವೇ ಬೇಡ ಎಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಯಾವಾಗ ಅವರು ತಮ್ಮ ರಾಜೀನಾಮೆ ಪತ್ರ ಕೊಟ್ಟರೋ ಆಗ ಸಹಜವಾಗಿಯೇ ಡಿ.ಕೆ. ಶಿವಕುಮಾರ್ ಚಿಂತಕರಾಗಿದ್ದರು. ಅಷ್ಟೊತ್ತಿಗಾಗಲೇ ಕೆಲವರು ಕೊಟ್ಟ ಖಾತೆಯನ್ನು ರಾಮಲಿಂಗಾರೆಡ್ಡಿ ಒಪ್ಪಿಕೊಳ್ಳಲಿಲ್ಲ. ಇಲ್ಲದಿದ್ದರೆ ಅವರ ರಾಜೀನಾಮೆ ಅಂಗೀಕರಿಸಿ ಬೇರೆಯವರಿಗೆ ಆ ಖಾತೆ ಕೊಡಿ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಲು ಪ್ರಯತ್ನಿಸಿದರು. ಅದು ಎಷ್ಟು ಸುಳ್ಳು ಎಂಬುದು ಡಿ.ಕೆ. ಶಿವಕುಮಾರ್ ಅವರಿಗೆ ಗೊತ್ತಿದೆ. ಅಷ್ಟೇ ಅಲ್ಲ, ಇವತ್ತು ಜಿಬಿಎ ಚುನಾವಣೆಗಳು ಹತ್ತಿರವಾಗುತ್ತಿರುವ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರೊಬ್ಬರು ರಣರಂಗದಿಂದ ವಾಪಸ್ಸಾದರೆ ರಾಜಧಾನಿಯಲ್ಲಿ ಕಾಂಗ್ರೆಸ್ ಎಷ್ಟು ದಾರುಣವಾಗಿ ಸೋಲು ಅನುಭವಿಸುತ್ತದೆ ಎಂಬುದು ಗೊತ್ತಿದೆ. ಹೀಗಾಗಿ ಅವರು ತಾವು ಮಾತ್ರವಲ್ಲದೆ ರಾಜ್ಯದಲ್ಲಿ ಪಕ್ಷದ ಉಸ್ತುವಾರಿಯಾಗಿರುವ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಮೂಲಕವೂ ಸಮಾಧಾನಿಸುವ ಪ್ರಯತ್ನ ಮಾಡಿದ್ದಾರೆ. ಇದಕ್ಕೆ ಪೂರಕವಾಗಿ ಸುರ್ಜೇವಾಲಾ ಅವರು
ರಾಜಸೂತ್ರವೊಂದನ್ನು ರೂಪಿಸಿ ಬೆಂಗಳೂರು ಅಭಿವೃದ್ಧಿ ಖಾತೆಯಿಂದ ಬಿಡಿಎ ಮತ್ತು ಬಿಎಂಆರ್ಡಿಯನ್ನು ವಿಭಜಿಸಿ ಖಾತೆ ಹಂಚುವ ಪೋಸಕ್ಕೆ ಬಂದರು. ಸ್ವತಃ ಕೃಷ್ಣ ಬೈರೇಗೌಡರು ಇಲ್ಲ, ಬೆಂಗಳೂರು ನಗರಾಭಿವೃದ್ಧಿಯಲ್ಲಿ ಅವು ಇರಬೇಕು, ಅವನ್ನು ಹೊರತುಪಡಿಸಿದ ಬೆಂಗಳೂರು ನಗರಾಭಿವೃದ್ಧಿ ನನಗೆ ಬೇಡ ಎಂದು ಪಟ್ಟು ಹಿಡಿದರು. ಯಾವಾಗ ಈ ಬೆಳವಣಿಗೆ ನಡೆಯಿತೋ ಆಗ ಸುರ್ಜೇವಾಲಾ ಮತ್ತು ಡಿ.ಕೆ. ಶಿವಕುಮಾರ್ ಅವರು ನಿಮಗೆ 2 ಖಾತೆ ಕೊಡುತ್ತೇವೆ ಅಂತ ಹೇಳಿದ್ದಕ್ಕೂ ರಾಮಲಿಂಗಾರೆಡ್ಡಿ ಅವರಿಗೆ ಅದು ಇಷ್ಟವಾಗಲಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ 8 ಬಾರಿ ಶಾಸಕನಾಗಿ ಗೆದ್ದು ಬಂದು ಪಕ್ಷ ಮತ್ತು ಸರ್ಕಾರದಲ್ಲಿ ಮಹತ್ವದ ಜವಾಬ್ದಾರಿ ವಹಿಸಿದ ಮೇಲೂ ಬೆಂಗಳೂರು ಅಭಿವೃದ್ಧಿಯ ವಿಷಯ ಬಂದಾಗ ಚರ್ಚೆ ಮಾಡಲು ಕೃಷ್ಣ ಬೈರೇಗೌಡರ ಮುಂದೆ ಕೂತು ಅವರು ಹೇಳಿದ್ದನ್ನು ಕೇಳಿಕೊಂಡು ಬರಬೇಕೆ ಎಂಬುದು ರಾಮಲಿಂಗಾರೆಡ್ಡಿಯವರ ಅಸಮಾಧಾನವಾಗಿದೆ. ಹೀಗಾಗಿ ಈ ವಿಷಯವಾದಲ್ಲಿ ಈಗ ತೇಪೆ ಹಚ್ಚುವ ಕೆಲಸ ನಡೆದಿದ್ದಾದರೂ ಸರಿಯಾದ ಸೆಟ್ಲ್ಮೆಂಟ್ ಆಗದಿದ್ದರೆ ಇವತ್ತಲ್ಲ ನಾಳೆ ರಾಮಲಿಂಗಾರೆಡ್ಡಿ ಮತ್ತೆ ತಿರುಗಿ ಬೀಳುವುದು ಗ್ಯಾರಂಟಿ.